ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಮತ್ತೊಂದು ಹೊಸ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾವಿವತ್ತು ಮತ್ತೊಂದು ಹೊಸ ಸಂದರ್ಶನಕ್ಕೆ ಅಣಿಯಾಗಿದ್ದೀವಿ. ಇಂದು ನಮ್ಮೊಟ್ಟಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಸೌಮ್ಯ ಕುಲಕರ್ಣಿ ಮೇಡಮ್ ಅವರದರ. ಇವರು ಶ್ರೀ ಜೆ.ಜೆ.ಕೋ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಘಟಪ್ರಭಾ ಇಲ್ಲಿ ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನಾವಿವತ್ತು ವೃದ್ಧಾಪ್ಯದಲ್ಲಿ ಬರುವಂತಹ ಆರೋಗ್ಯ ಸಮಸ್ಯೆ, ಆಯುರ್ವೇದ ಚಿಕಿತ್ಸೆ ಹಾಗೂ ಮನೆ ಮದ್ದು ಯಾವ ರೀತಿ ಕೊಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರ ಜೊತೆ ನಾವಿದ್ದೀವಿ. ಮೊದಲಿಗೆ ಮೇಡಮ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದಗಳು ಸರ್. ಮೇಡಮ್, ನಾವಿವತ್ತು ವೃದ್ಧಾಪ್ಯದಲ್ಲಿ ಬರುವಂತಹ ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಇವತ್ತಿನ ವಿಷಯದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಿ ಅದ್ರ ಮುಂದುವರಿನ ಮೇಡಮ್, ಅದ್ರ ಬಗ್ಗೆ ಹೇಳ್ಬೇಕು ಮೇಡಮ್. ಖಂಡಿತ. ಆಯುರ್ವೇದ ಅಂತಂದ್ರೆ ಕೇವಲ ನಾವು ರೋಗ ಬಂದಾಗ ಕೊಡುವಂತಹ ಚಿಕಿತ್ಸೆ ಅಲ್ಲ, ಅದು ಬದುಕುವ ಕಲೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಆಯುರ್ವೇದವನ್ನ 8 ಪ್ರಮುಖ ಅಂಗಗಳಾಗಿ ವಿಂಗಡಿಸಿದ್ರು. ಅದನ್ನ ನಾವು ಅಷ್ಟಾಂಗ ಆಯುರ್ವೇದ ಅಂತ ಹೇಳಿ ಕರಿತೀವಿ. ಅದರಲ್ಲಿ 7ನೇ ಅಂಗ ಅಂತಂದ್ರೆ ಅದು ಜರಾ ಚಿಕಿತ್ಸೆ, ಅಥವಾ ನಾವು ಅದನ್ನ ರಸಾಯನ ತಂತ್ರ ಅಂತ ಹೇಳಿ ಕರಿತೀವಿ. ನಮ್ಮಲ್ಲಿ ಚರಕ ಸಂಹಿತ, ಸುಶ್ರುತ ಸಂಹಿತಾದಂತಹ ಗ್ರಂಥಗಳಿವೆ. ಇದರಲ್ಲಿ ಅತ್ಯಂತ ವಿಸ್ತಾರವಾದ ವಿವರಣೆಯು ಕೂಡ ನಾವು ಕಾಣಬಹುದು. ವೃದ್ಧಾಪ್ಯವನ್ನ ನಾವು ಆಯುರ್ವೇದದಲ್ಲಿ ಸ್ವಾಭಾವಿಕ ಬಲ ಪ್ರವೃತ್ತ ರೋಗ ಅಂತ ಹೇಳಿ ಕರಿತೀವಿ. ಹಂಗಂದ್ರೆ ಸರ್ವೇ ಸಾಮಾನ್ಯವಾಗಿ ನಮಗೆ ಹಸಿವು ಆಗುತ್ತೆ, ನಿದ್ದೆ ಆಗುತ್ತೆ, ಇದು ಸ್ವಾಭಾವಿಕವಾಗಿ ಬರುವಂತದ್ದು. ಅಂತೆಯೇ ವಯಸ್ಸಾಗುವುದು ಕೂಡ ದೇಹದ ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಅದನ್ನ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಪ್ರಕ್ರಿಯೆಯನ್ನ ನಾವು ಗೌರವಾನ್ವಿತವಾಗಿ ಮತ್ತು ಆರೋಗ್ಯಕರವಾಗಿ ಮುಂದೂಡಬಹುದು. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಆಯುರ್ವೇದದಲ್ಲಿ ಒಂದು ಮೂಲ ಸಿದ್ಧಾಂತದ ಶ್ಲೋಕವೊಂದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ. ಅಂದ್ರೆ ಆಯುರ್ವೇದದ ಮೊದಲ ಗುರಿ ಆರೋಗ್ಯಕರವಾಗಿ ಇರುವವರ ಆರೋಗ್ಯವನ್ನ ಕಾಪಾಡುವುದು. ಅಂತೆಯೇ 2ನೇ ಗುರಿ ರೋಗ ಬಂದವರಿಗೆ ಚಿಕಿತ್ಸೆಯನ್ನ ನೀಡುವುದು. ಈ ಜರಾ ಚಿಕಿತ್ಸೆ ಅಥವಾ ರಸಾಯನ ತಂತ್ರದ ಮುಖ್ಯ ಕೆಲಸವೇ ಇದು. ಏನಂತಂದ್ರೆ ವಯಸ್ಸಾಗುತ್ತಿರುವವರ ದೇಹದಲ್ಲಿ ಧಾತುಗಳ ಸವೆತವನ್ನ ತಡೆದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಆಯುರ್ವೇದದ ಪ್ರಕಾರ ನಮ್ಮ ಇಡೀ ಜೀವನವು ದೋಷಗಳ ಏರಿಳಿತದ ಮೇಲೆ ನಡೆಯುತ್ತದೆ. ಅಂತಂದ್ರೆ ಬಾಲ್ಯ, ಯೌವನ ಹಾಗೂ ವೃದ್ಧಾಪ್ಯ. ಈ ಬಾಲ್ಯದಲ್ಲಿ ಕಫ ದೋಷ ಪ್ರಧಾನವಾಗಿರುತ್ತೆ, ಇನ್ನು ಯೌವನದಲ್ಲಿ ಪಿತ್ತ ದೋಷ ಹೆಚ್ಚಾಗಿರುತ್ತೆ. ಆದ್ರೆ ಇನ್ನು 50ರಿಂದ 60 ವರ್ಷ ದಾಟುತ್ತಿದ್ದಂತೆ ದೇಹದಲ್ಲಿ ವಾತದೋಷ ಪ್ರಕೃತಿ ಅನುಗುಣವಾಗಿ ಹೆಚ್ಚಾಗಲು ಆರಂಭಿಸುತ್ತದೆ. ಈ ವಾತದ ಗುಣ ಏನಂತಂದ್ರೆ ರುಕ್ಷತ, ಶೀತತ, ಲಘು ಮತ್ತು ಸ್ಥಿರತೆ ಇಲ್ಲದಿರುವಂತದ್ದು. ಸೊ ಈ ವಾತ ಹೆಚ್ಚಾದಾಗ ದೇಹದಲ್ಲಿನ ಕೀಲುಗಳಲ್ಲಿನ ಎಣ್ಣೆ ಅಂಶ ಅಂತ ನಾವೇನ್ ಕರಿತೀವಿ ಅದು ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಚರ್ಮ ಸುಕ್ಕಾಗುತ್ತೆ, ಆಮೇಲೆ ನರಗಳು ದೌರ್ಬಲ್ಯವನ್ನ ಹೊಂದುತ್ತವೆ ಮತ್ತು ನಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ವೃದ್ಧಾಪ್ಯದ ಆರಂಭ ಅಂತ ಹೇಳಿ ಕರಿತೀವಿ. ಸೊ ವೃದ್ಧಾಪ್ಯದ ಮಾನದಂಡಗಳು ಮತ್ತು ಹಂತಗಳ ಬಗ್ಗೆ ತಿಳಿಸಿಕೊಡಬಹುದಾ? ಅದ್ರ ಬಗ್ಗೆ. ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ನಾವು ವಯಸ್ಸನ್ನ ಕೇವಲ ಹುಟ್ಟಿದ ವರ್ಷದ ಆಧಾರದ ಮೇಲೆ ಅಳಿತೀವಿ. ಆದ್ರೆ ನೀವು ವೈದ್ಯಕೀಯ ಜಗತ್ತಿನಲ್ಲಿ ವೃದ್ಧಾಪ್ಯವನ್ನ ನಿರ್ಧರಿಸಬೇಕಂತಂದ್ರೆ ನಾವು ಪ್ರಮುಖವಾಗಿ 4 ಮಾನದಂಡಗಳನ್ನ ಇಟ್ಕೊಂಡಿದೀವಿ. ಮೊದಲನೇದೇನಂತಂದ್ರೆ ಕಾಲಾನುಕ್ರಮದ ವಯಸ್ಸು, ಅಂತಂದ್ರೆ ಕ್ರೊನೊಲಾಜಿಕಲ್ ಏಜ್ ಅಂತ ಹೇಳಿ ಕರಿತೀವಿ. ಇದು ನಮ್ಮ ದಾಖಲೆಗಳಲ್ಲಿರುವ ವಯಸ್ಸು. ಅಂತಂದ್ರೆ ನೀವು ನೋಡಿರ್ಬೋದು, ಭಾರತದಲ್ಲಿ ಮತ್ತು ಜಾಗತಿಕವಾಗಿ 60 ವರ್ಷ ಮೇಲ್ಪಟ್ಟವರನ್ನ ಅಥವಾ 60 ವರ್ಷ ತುಂಬಿದವರನ್ನ ನಾವು ಹಿರಿಯ ನಾಗರಿಕರು ಅಂತ ಹೇಳಿ ಕರಿತೀವಿ. ಇದರಲ್ಲಿ 3 ಹಂತಗಳನ್ನ ನಾವು ನೋಡಬಹುದು. ಮೊದಲನೆಯದು ಯಂಗ್ ಓಲ್ಡ್, ಅಂತಂದ್ರೆ 60ರಿಂದ 74 ವರ್ಷ ವಯಸ್ಸಿನವರು. ಇವರು ಇನ್ನೂ ಸ್ವಲ್ಪ ಕ್ರಿಯಾಶೀಲರಾಗಿರ್ತಾರೆ. ಇನ್ನು 2ನೇದಂತಂದ್ರೆ ಓಲ್ಡ್ ಅಂತ ಹೇಳಿ 75ರಿಂದ 84 ವರ್ಷದ ವೃದ್ಧರನ್ನ ನಾವು ಓಲ್ಡ್ ಅಂತ ಹೇಳಿ ಕರಿತೀವಿ. ಇವರಲ್ಲಿ ಸ್ವಲ್ಪ ದೈಹಿಕ ದೌರ್ಬಲ್ಯ ಆರಂಭವಾಗುವಂತ ಒಂದು ಹಂತ. ಇನ್ನೊಂದು ಓಲ್ಡೆಸ್ಟ್ ಓಲ್ಡ್, ಅಂತಂದ್ರೆ 85 ವರ್ಷಕ್ಕಿಂತ ಮೇಲ್ಪಟ್ಟವರನ್ನ ನಾವು ಓಲ್ಡೆಸ್ಟ್ ಓಲ್ಡ್ ಅಂತ ಹೇಳಿ ಕರಿತೀವಿ. ಇವರಿಗೆ ಸಂಪೂರ್ಣ ಆರೈಕೆಯ ಅಗತ್ಯವಿರುತ್ತದೆ. ಇನ್ನು ಜೈವಿಕ ವಯಸ್ಸು ಅಂತ ಹೇಳಿ ನಾವೇನ್ ಕರಿತೀವಿ, ಇದು 2ನೇದು. ಅಂತಂದ್ರೆ ನಮ್ಮ ದೇಹದ ಒಳಗಿನ ಜೀವಕೋಶಗಳು ಮತ್ತು ಅಂಗಾಂಗಗಳು ಎಷ್ಟು ಹಳೆಯದಾಗಿವೆ ಅನ್ನೋದನ್ನ ನಾವು ಈ ಜೈವಿಕ ವಯಸ್ಸಿನಲ್ಲಿ ತಿಳ್ಕೊತೀವಿ. ಅಂತಂದ್ರೆ ತಂಬಾಕು, ಮದ್ಯಪಾನ, ಅತಿಯಾದ ಮಾನಸಿಕ ಒತ್ತಡ ಇತ್ತಂದ್ರೆ 40 ವರ್ಷದ ವ್ಯಕ್ತಿಯ ಜೈವಿಕ ವಯಸ್ಸು ಸಹ ನಮಗ 65 ವರ್ಷದಂತೆ ಕಾಣಿಸ್ತದ. ಇನ್ನು ಅದೇ ರೀತಿ ಯೋಗ, ಪ್ರಾಣಾಯಾಮ ಮತ್ತು ಸಾತ್ವಿಕ ಆಹಾರ ಸೇವಿಸುವಂತ 70 ವರ್ಷದ ವೃದ್ಧರೂ ಸಹ ನಮಗೆ ಜೈವಿಕ ವಯಸ್ಸು 50ರ ಯುವಕನಂತೆ ಕಾಣಸಿಗುತ್ತದೆ. ಇದನ್ನ ನಾವು ಜೈವಿಕ ವಯಸ್ಸು ಅಂತ ಹೇಳಿ ಕರಿತೀವಿ. ಇನ್ನು 3ನೇ ವಯಸ್ಸು ಅಂತಂದ್ರೆ ಅದು ಮಾನಸಿಕ ವಯಸ್ಸು. ಈ ವ್ಯಕ್ತಿಯ ಯೋಚನಾ ಲಹರಿ ಮತ್ತು ಹೊಂದಾಣಿಕೆಯ ಸಾಮರ್ಥ್ಯ, ಅಂದ್ರೆ ನನಗೆ ವಯಸ್ಸಾಯ್ತು ಅಥವಾ ನಾನಿನ್ನು ಯಾವ್ದಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿ ಮಾನಸಿಕವಾಗಿ ಸೋತ್ರು ಅಂತಂದ್ರೆ ಅವಾಗ ವೃದ್ಧಾಪ್ಯ ಬೇಗ ಆವರಿಸುವಂತದ್ದು. ಇನ್ನು ಅಥವಾ ಕ್ರಿಯಾತ್ಮಕ ವಯಸ್ಸು ಅಂತ ಹೇಳಿ
ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಅತ್ಯಗತ್ಯ ಕೆಲಸಗಳಾದ ಅಂತಂದ್ರೆ ಸ್ನಾನ ಆಗಿರಬಹುದು, ಊಟ ಆಗಿರಬಹುದು, ಅಥವಾ ಶೌಚಾಲಯದ ಬಳಕೆ ಆಗಿರಬಹುದು, ಅಥವಾ ಓಡಾಟ, ಇವೆಲ್ಲವನ್ನ ಯಾರ ಸಹಾಯವಿಲ್ಲದೆ ಸ್ವತಂತ್ರವಾಗಿ ತಾನೇ ಮಾಡಲು ಶಕ್ತನಾಗಿದ್ದಾನೆ ಎಂಬುದರ ಮೇಲೆ ನಾವು ಇದನ್ನ ಅಳಿತೀವಿ. ಇದಕ್ಕೆ ನಾವು ಕ್ರಿಯಾತ್ಮಕ ವಯಸ್ಸು ಅಂತ ಹೇಳಿ ಕರಿತೀವಿ. ಇನ್ನು ಆಯುರ್ವೇದದಲ್ಲಿ ವೃದ್ಧಾಪ್ಯದ ಹಂತವನ್ನ ವಿವರಿಸುವಾಗ ಶಾರೀರಿಕ ಹಾನಿಯನ್ನ ನಾವು ಈ ರೀತಿಯಾಗಿ ವಿವರಿಸ್ತೀವಿ. ಮೊದಲನೆಯದಾಗಿ ಅಂದ್ರೆ ಪ್ರತಿಯೊಂದು ದಶಕ ಅಂತಂದ್ರೆ ವ್ಯಕ್ತಿ ಹುಟ್ಟಿದ ನಂತರ 10 ವರ್ಷಗಳ ದಶಕವನ್ನ ನಾವು ಪರಿಗಣನೆಯಲ್ಲಿ ತೆಗೆದುಕೊಂಡಾಗ 60ನೇ ವಯಸ್ಸಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಮುಖದ ಕಾಂತಿ ಕಡಿಮೆ ಆಗುತ್ತಾ ಹೋಗುತ್ತೆ. ಇನ್ನು 70ನೇ ವಯಸ್ಸಿನಲ್ಲಿ ಬುದ್ಧಿ ಮತ್ತು ಇಂದ್ರಿಯ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತೆ. ಅದೇ ರೀತಿ 80ನೇ ವಯಸ್ಸಿನಲ್ಲಿ ಏನಾಗುತ್ತೆ, ಕರ್ಮೇಂದ್ರಿಯಗಳ ಬಲ ಶಕ್ತಿ ಕ್ಷೀಣಿಸಲಿಕ್ಕೆ ಪ್ರಾರಂಭವಾಗುತ್ತದೆ. ಇದಕ್ಕೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ವಯಸ್ಸಿನ ಪ್ರತಿಯೊಂದು ಮೈಲುಗಲ್ಲನ್ನ ಸಂಭ್ರಮಿಸಲು ಮತ್ತು ಗೌರವಿಸಲು ಒಂದಿಷ್ಟು ವಿಶಿಷ್ಟವಾದ ಆಚರಣೆಗಳನ್ನ ತಂದಿದ್ದಾರೆ. ಅದು ನಿಮಗೂ ಗೊತ್ತಿರಬಹುದು. ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ 60 ವರ್ಷಕ್ಕೆ ನಾವು ಷಷ್ಠಿ ಪೂರ್ತಿ ಅನ್ನುವಂತಹ ಒಂದು ಸಂಭ್ರಮಾಚರಣೆಯನ್ನ ಮಾಡ್ತೀವಿ. 70 ವರ್ಷ ತುಂಬಿದವರಿಗೆ ಸಪ್ತತಿ ಅಂತ ಹೇಳಿ ಮಾಡ್ತೀವಿ. ಇನ್ನು 80 ವರ್ಷದವರಿಗೆ ನಾವು ಸಹಸ್ರ ಚಂದ್ರ ದರ್ಶನ ಅಂತಂದ್ರೆ ಆಯುಷ್ಯದಲ್ಲಿ 1000 ಹುಣ್ಣಿಮೆಗಳನ್ನ ಕಂಡ ಸಂಭ್ರಮ ಅಂತ ಹೇಳಿ ನಾವು ಆಚರಣೆಯನ್ನ ಮಾಡ್ತೀವಿ. ಇದು ಕೇವಲ ಧಾರ್ಮಿಕ ಪೂಜೆ ಅಷ್ಟೇ ಅಲ್ಲ, ಬದಲಿಗೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಪ್ರತಿ ಘಟ್ಟದಲ್ಲೂ ಕುಟುಂಬಕ್ಕೆ, ಸಮಾಜಕ್ಕೆ ಹಾಗೂ ದೇಶಕ್ಕೆ ನೀಡಿದ ಅಪಾರ ಕೊಡುಗೆಯನ್ನ ನಾವು ಕೃತಜ್ಞತೆ ಸಲ್ಲಿಸುವಂತಹ ಸೆಲೆಬ್ರೇಟ್ ಮಾಡೋ ಮುಖಾಂತರ ಅವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ ನಾವು ಅದನ್ನ ಸಂಭ್ರಮಾಚರಣೆಯನ್ನ ಮಾಡ್ತೀವಿ. ಇದನ್ನ ನಾವು ಈ ರೀತಿಯಾಗಿ ನಮ್ಮ ವಯಸ್ಸನ್ನ ಮಾನದಂಡನೆಗೆ ನಾವು ತೆಗೆದುಕೊಳ್ಬಹುದು. ಇಷ್ಟೊಂದು ವಿಸ್ತಾರವಾದ ಹಂತಗಳು ಇದಾವಲ್ಲ ಮೇಡಮ್, ಹಾಗಾದ್ರೆ ಈ ಹಂತಗಳಲ್ಲಿ ಹಿರಿಯರನ್ನ ಕಾಡುವಂತಹ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳ ಬಗ್ಗೆ ಯಾವೆಲ್ಲ ಇದಾವೆ, ಸೊ ಅದರ ಲಕ್ಷಣಗಳು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು. ಖಂಡಿತ. ಮೊದಲನೇದಾಗಿ ನಾವು ಇವುಗಳನ್ನ 3 ವಿಭಾಗಗಳಾಗಿ ನೋಡಬಹುದು. ಅಂತಂದ್ರೆ ವೃದ್ಧಾಪ್ಯದಲ್ಲಿ ಬರುವಂತಹ ಸಮಸ್ಯೆಗಳನ್ನ ನಾವು 3 ವಿಧಗಳಾಗಿ ನೋಡಬಹುದು. ಮೊದಲನೆಯದಾಗಿ ದೈಹಿಕ ಮತ್ತು ಮೂಳೆ ಸಂಬಂಧಿತ ಸಮಸ್ಯೆಗಳು ಅಂತಂದ್ರೆ ನೀವು ಸರ್ವೇ ಸಾಮಾನ್ಯವಾಗಿ ನಿಮ್ಗೂ ಗೊತ್ತಿರಬಹುದು, ಸಂಧಿಗತವಾದ ಅಂತ ಹೇಳಿ ನಾವು ಕರಿತೀವಿ. ಅಂತಂದ್ರೆ ವಯಸ್ಸಾಗುತ್ತಿದ್ದಂತೆ ಬರುವಂತಹ ಕೀಲು ಸವೆತ, ವಿಶೇಷವಾಗಿ ಮೊಣಕಾಲು ಕೀಲುಗಳಲ್ಲಿನ ಕಾರ್ಟಿಲೇಜ್ ಸವೆದು ಹೋಗುವಂತದ್ದು, ಮೂಳೆಗಳು ಒಂದಕ್ಕೊಂದು ಉಜ್ಜಿಕೊಂಡು ತೀವ್ರವಾದ ನೋವು ಅಥವಾ ಊತ ಮತ್ತು ನಡಿಗೆಯಲ್ಲಿ ತೊಂದರೆ ಉಂಟಾಗುವಂತದ್ದು. ಅಷ್ಟೇ ಅಲ್ಲದೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆಯಾಗಿ ಅವು ಟೊಳ್ಳಾಗುವಂತದ್ದು. ಆಮೇಲೆ ಎಷ್ಟು ದುರ್ಬಲವಾಗ್ತಾವ ಅಂತಂದ್ರೆ ಬಾತ್ರೂಮ್ ನಲ್ಲಿ ಸಣ್ಣಗೆ ಜಾರಿ ಬಿದ್ರೂ ಸಹ ಸೊಂಟದ ಮೂಳೆ ಆಗಿರಬಹುದು ಅಥವಾ ಮಣಿಕಟ್ಟಿನ ಮೂಳೆ ಆಗಿರಬಹುದು, ಇವು ಮುರಿಯುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಇನ್ನು ಹಿರಿಯರಲ್ಲಿ ಮೂಳೆ ಮುರಿತ ಉಂಟಾತಂದ್ರೆ ಅದು ಬೇಗ ಕೂಡಲಿಕ್ಕೆ ಕಷ್ಟ ಮತ್ತು ಅದು ಅವರ ಜೀವನಕ್ಕೆ ಅಪಾಯ ಕೂಡ ತರುವಂತಹ ಸಾಧ್ಯತೆಗಳು ಇರುತ್ತದೆ. ಇನ್ನು ಅಷ್ಟೇ ಅಲ್ಲದೆ ಮಧುಮೇಹ, ರಕ್ತದೊತ್ತಡ ಸಮಸ್ಯೆಗಳನ್ನು ಸಹ ನಾವು ಈ ದೈಹಿಕ ಮತ್ತು ಮೂಳೆ ಸಂಬಂಧಿತ ಸಮಸ್ಯೆಗಳಲ್ಲಿ ಕಾಣಬಹುದು. ಇನ್ನು ಎರಡನೆಯದಾಗಿ ಏನಂತಂದ್ರೆ ನರಮಂಡಲ ಮತ್ತು ಇಂದ್ರಿಯಗಳ ಸಮಸ್ಯೆಗಳು. ನಾವು ನಮ್ಮ ಆಯುರ್ವೇದದಲ್ಲಿ ಕಂಪವಾತ ಅಂತ ಹೇಳಿ ಹೇಳ್ತೀವಿ. ಕಂಪವಾತ ಅಂತಂದ್ರೆ ಏನು, ಕೈಕಾಲುಗಳು ನಡುಗುವಂತದ್ದು, ಆಮೇಲೆ ನಡಿಗೆಯಲ್ಲಿ ಬ್ಯಾಲೆನ್ಸ್ ತಪ್ಪುವಂತದ್ದು, ಆಮೇಲೆ ಮುಖದ ಹಾವಭಾವ ಸ್ಥಗಿತಗೊಳ್ಳುವಂತದ್ದು. ಆಮೇಲೆ ಇದು ಯಾಕಾಗುತ್ತಂತಂದ್ರೆ ವಾತದೋಷ ತೀವ್ರತೆಯಿಂದ ಬರುವಂತಹ ಒಂದು ಕಾಯಿಲೆ. ಅಷ್ಟೇ ಅಲ್ಲದೆ ನೀವು ನೋಡಬಹುದು ಸ್ಮೃತಿ ಭ್ರಂಶ ಅಂತ ಹೇಳಿ ಕರಿತೀವಿ, ಅಂತಂದ್ರೆ ಮರೆವಿನ ಕಾಯಿಲೆ, ಅಲ್ಝೈಮರ್ಸ್ ಡಿಸೀಸ್. ಎಸ್, ಈ ಮೆದುಳಿನ ಜೀವಕೋಶಗಳು ಕುಂಠಿತಗೊಳ್ಳೋದ್ರಿಂದ ತೀವ್ರವಾದ ಮರೆವಿನ ಕಾಯಿಲೆ ನಾವು ನೋಡಬಹುದು. ಅಂದ್ರೆ ಬೆಳಿಗ್ಗೆ ತಿಂದ ಆಹಾರ ಅವರಿಗೆ ನೆನಪಿರಂಗಿಲ್ಲ, ಸ್ವಂತ ಮಕ್ಕಳನ್ನೇ ಅವ್ರು ಗುರುತಿಸ್ಲಿಕ್ಕೆ ಅಸಾಧ್ಯರಾಗ್ತಾರೆ. ಅಷ್ಟೇ ಅಲ್ಲದೆ ಕೊನೆಗೆ ತಾವು ಎಲ್ಲಿ ಹೋದ್ರೂ ತಮ್ಮ ಮನೆಯ ವಿಳಾಸವನ್ನೇ ಮರೆಯುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ. ಇನ್ನು ದೃಷ್ಟಿ ಮತ್ತು ಶ್ರವಣ ದೋಷ ಅಂತಂದ್ರೆ ಕಣ್ಣಿನ ಪೊರೆ ಸಮಸ್ಯೆ ಆಗಿರಬಹುದು ಅಥವಾ ಕಿವಿಯ ನರಗಳು ದುರ್ಬಲವಾಗಿ ಕಿವುಡುತನ ಬರುವಂತಹ ಸಮಸ್ಯೆಗಳನ್ನ ನಾವು ಈ ನರಮಂಡಲ ಮತ್ತು ಇಂದ್ರಿಯಗಳ ಸಮಸ್ಯೆಗಳಲ್ಲಿ ಕಾಣ್ತೀವಿ. ಇನ್ನು ಮೂರನೆಯದಾಗಿ ಮಾನಸಿಕ ಸಮಸ್ಯೆಗಳು ಅಂತಂದ್ರೆ ಇವತ್ತು ಹಿರಿಯರನ್ನ ಕಾಡುತ್ತಿರುವ ಅತಿ ದೊಡ್ಡ ಕಾಯಿಲೆ ಅಂತಂದ್ರೆ ಒಂಟಿತನ. ಈ ಕಾಯಿಲೆ ಯಾಕಾಗ್ತಾ ಇದೆ ಅಂತಂದ್ರೆ ನಿವೃತ್ತಿಯ ನಂತರ ಸಮಾಜದಲ್ಲಿ ಗೌರವವಿರುವುದಿಲ್ಲ, ಅಂತಂದ್ರೆ ಮನೆಯಲ್ಲೇ ಕೂಡ್ಲೇಬೇಕು, ತಾವು ಯಾರಿಗೂ ಬೇಡ ಎಂಬುವಂತ ಒಂದು ಭಾವನೆ ಅವರಲ್ಲಿ ತೀವ್ರ ಖಿನ್ನತೆಗೆ ಜಾರುವಂತಹದ್ದು. ಇತರ ಲಕ್ಷಣಗಳಂತಂದ್ರೆ ಅತಿಯಾದ ಕೋಪ ಬರುವಂತದ್ದು ಅಥವಾ ಹಠಮಾರಿತನ ಬರುವಂತದ್ದು, ಹಸಿವಾಗದೇ ಇರುವಂತದ್ದು, ಆಮೇಲೆ ರಾತ್ರಿ ನಿದ್ರೆ ಬಾರದಿರುವಂತದ್ದು. ಈ ಒಂದು ಲಕ್ಷಣಗಳನ್ನ ನಾವು ಈ ಮಾನಸಿಕ ಸಮಸ್ಯೆಗಳಲ್ಲಿ ನೋಡಬಹುದು. ಸೊ ಆಫ್ಟರ್ ಈ ಒಂದು ವೃದ್ಧಾಪ್ಯ ಅಂತ ಏನ್ ಹೇಳ್ತೀವಿ, ಅಲ್ಲಿ ಬಹಳಷ್ಟು ಕಾಯಿಲೆಗಳನ್ನ ನಾವು ನೋಡ್ತೀವಿ. ಸೊ ಇದಕ್ಕೆ ಏನಾದ್ರೂ ಈಗ ಇಷ್ಟು ಒಂದು ತಂತ್ರಜ್ಞಾನ ಮುಂದುವರಿತಾ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಈಗ ಆಧುನಿಕ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಆಯುರ್ವೇದದಲ್ಲಿ ಆಗಿರ್ಬೋದು, ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಸಮಸ್ಯೆಗಳಿಗೆ ಅಥವಾ ಚಿಕಿತ್ಸೆಗಳು ಏನಾದ್ರೂ ಇದೆಯಾ ಅದಕ್ಕೆ? ಖಂಡಿತ. ನೋಡಿ, ಹಿರಿಯರ ಚಿಕಿತ್ಸೆಯಲ್ಲಿ ನಾವು ಒಂದು ಸುವರ್ಣ ನಿಯಮವನ್ನ ನೋಡಬಹುದು. ಏನಂತಂದ್ರೆ ಆಡ್ ಲೈಫ್ ಟು ಇಯರ್ಸ್, ನಾಟ್ ಜಸ್ಟ್ ಇಯರ್ಸ್ ಟು ಲೈಫ್. ಅಂತಂದ್ರೆ ಕೇವಲ ಆಯಸ್ಸನ್ನ ಹೆಚ್ಚಿಸುವುದಲ್ಲ, ಬದುಕಿರುವ ದಿನಗಳನ್ನ ಉತ್ಸಾಹದಂತೆ ಇರುವಂತೆ
ನಡೆಯುವಂತೆ ಮಾಡುವಂತದ್ದು, ಇದನ್ನ ನಾವು ಸುವರ್ಣ ನಿಯಮ ಅಂತ ಹೇಳಿ ಕರಿತೀವಿ. ಇನ್ನು ಆಧುನಿಕ ವೈದ್ಯಕೀಯ ಪಾತ್ರ ಅಂತಂದ್ರೆ, ಈಗ ನೀವು ಸಾಕಷ್ಟು ವಯಸ್ಸಾದವರನ್ನ ನೋಡಿರ್ಬೋದು. ಸರ್ವೇ ಸಾಮಾನ್ಯವಾಗಿ ರಕ್ತದೊತ್ತಡ ಅಂದ್ರೆ BP ಆಗಿರಬಹುದು, ಶುಗರ್ ಅಂದ್ರೆ ಮಧುಮೇಹ, ಥೈರಾಯ್ಡ್ ಮತ್ತು ಹೃದಯದ ಕಾಯಿಲೆಗಳಿಗೆ ಅತ್ಯಂತ ಪರಿಣಾಮಕಾರಿಯಾದಂತಹ ಜೀವರಕ್ಷಕ ಔಷಧಿಗಳನ್ನ ನಾವು ನೋಡಬಹುದು. ಇನ್ನು ನೀವು ನೋಡಿರ್ಬೋದು, ಕಣ್ಣಿನ ಪೊರೆ ಬಂತಂದ್ರೆ ಕೇವಲ 10 ನಿಮಿಷದಲ್ಲಿಯೇ ಸರಳ ಶಸ್ತ್ರಚಿಕಿತ್ಸೆಯನ್ನ ನಾವು ಮಾಡಿ ಕಣ್ಣಿನ ದೋಷ ನಿವಾರಣೆಯನ್ನ ಸಹ ಮಾಡಬಹುದು. ಇನ್ನು ಮೂಳೆ ಸವೆತ ತೀವ್ರವಾದಾಗ ಅಂತಂದ್ರೆ ನಾವು ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಆ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸುವುದರ ಮೂಲಕ ಹಿರಿಯರು ತಮ್ಮ ಕಾಲ ಮೇಲೆ ತಾವೇ ನಡೆಯುವಂತೆ ನಾವು ಮಾಡಬಹುದು. ಇನ್ನು ಆಯುರ್ವೇದದಲ್ಲಿ ಇದರ ವಿಶಿಷ್ಟ ಚಿಕಿತ್ಸೆಗಳು ಏನಂತಂದ್ರೆ, ನಮ್ಮ ಆಯುರ್ವೇದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಮತ್ತು ವಾತವನ್ನ ಶಮನ ಮಾಡಲಿಕ್ಕೆ ಅದ್ಭುತವಾದ ಮಾರ್ಗಗಳನ್ನ ನೀಡುತ್ತದೆ. ಅದರಲ್ಲಿ ಮೊದಲನೇದಾಗಿ ಸ್ನೇಹನ ಮತ್ತು ಸ್ವೇದನ ಅನ್ನುವಂತಹ ಒಂದು ಚಿಕಿತ್ಸಾ ಕ್ರಮಗಳು ಅಂತಂದ್ರೆ ಔಷಧೀಯ ತೈಲಗಳು. ಒಂದಿಷ್ಟು ಉದಾಹರಣೆ ನಾನು ಹೇಳ್ತೀನಿ, ಲೈಕ್ ನಾರಾಯಣ ತೈಲ ಆಗಿರ್ಬೋದು, ಅಥವಾ ಧನ್ವಂತರ ತೈಲ, ಮಹಾಮಾಶ ತೈಲ, ಇಂತಹ ಒಂದು ಔಷಧಿಯುಕ್ತ ತೈಲಗಳನ್ನ ನಾವು ಉಪಯೋಗಿಸಿಕೊಂಡು ಅವರ ಯಾವ ಭಾಗದಲ್ಲಿ ನೋವಿದೆ ಅಥವಾ ಎಲ್ಲಿ ಮೂಳೆಗಳ ಸವೆತ ಇದೆ ಅಲ್ಲಿ ನಾವು ಮಸಾಜ್ ಮಾಡುವುದರಿಂದ ನರಗಳಿಗೆ ರಕ್ತ ಸಂಚಾರ ಹೆಚ್ಚಾಗಿ ಸ್ನಾಯುಗಳು ಕೂಡ ಬಲಗೊಳ್ಳುವಂತಹ ಒಂದು ಪ್ರಕ್ರಿಯೆ. ಇನ್ನು ಬಸ್ತಿ ಚಿಕಿತ್ಸೆ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಆಯುರ್ವೇದದಲ್ಲಿ ಅರ್ಧ ಚಿಕಿತ್ಸೆ ಅಂತ ಹೇಳಿ ಕರಿತೀವಿ. ಯಾಕೆ ಅಂತಂದ್ರೆ, ಈ ವಾತದೋಷದ ಪ್ರಧಾನ ಸ್ಥಾನ ಕರುಳು. ಸೊ ಈ ನಾವ್ ಏನ್ ಔಷಧಿಯನ್ನ ಏನ್ ನೀಡ್ತೀವಿ, ಇದು ಕಷಾಯ ಆಗಿರ್ಬೋದು ಅಥವಾ ತೈಲ ಆಗಿರ್ಬೋದು, ಇದನ್ನ ನಾವು ಗುದದ್ವಾರದಿಂದ ದೇಹದ ಎಲ್ಲಾ ಕೀಲು ನೋವುಗಳು ಅಥವಾ ಮಲಬದ್ಧತೆ ಇರುವಂತಹ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಲಿಕ್ಕೆ ಈ ಒಂದು ಬಸ್ತಿ ಚಿಕಿತ್ಸೆನ ನಾವು ಉಪಯೋಗಿಸಬಹುದು. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಅದು ಶಿರೋಧಾರ ಅಂತ ಹೇಳಿ ಕರಿತೀವಿ. ಇದೇ ಸರ್ವೇ ಸಾಮಾನ್ಯವಾಗಿ ಹಿರಿಯರಲ್ಲಿ ಮಾನಸಿಕ ಒತ್ತಡ, ಆಮೇಲೆ ಮರುವಿನ ಕಾಯಿಲೆ, ನಿದ್ರಾನಾಶ, ಇಂತಹ ಒಂದು ಸಮಸ್ಯೆಗಳನ್ನ ನಾವು ಕಾಣ್ತೀವಿ. ಇದಕ್ಕೆ ರಾಮಬಾಣ ಈ ಶಿರೋಧಾರ. ಅಂತಂದ್ರೆ ನಮ್ಮ ಹಣೆಯ ಮಧ್ಯಭಾಗದಲ್ಲಿ ಆಜ್ಞಾ ಚಕ್ರ ಇರುತ್ತೆ. ಸೊ ಈ ಒಂದು ಹಣೆಯ ಮಧ್ಯಭಾಗದಲ್ಲಿ ನಾವು ಈ ಶಿರೋಧಾರ ಅಂದ್ರೆ ತೈಲ ಅಥವಾ ಮಜ್ಜಿಗೆಯನ್ನ ನಾವು ಧಾರೆ ಎರೆಯುವುದರಿಂದ ಮೆದುಳಿನ ನರಗಳು ಶಾಂತಗೊಂಡು ಈ ಒಂದು ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನ ಪಡೆದುಕೊಳ್ಬಹುದು. ಸೊ ಅದೇ ರೀತಿ ಈಗ ಇಷ್ಟೆಲ್ಲಾ ಕಾಯಿಲೆಗಳು ಅಂದ್ರೆ ಗೊತ್ತಾದಾಗ ಎಷ್ಟು ಜನ ಹೆದರ್ತಾರೆ ಇದ್ರ ಬಗ್ಗೆ ಅಂದ್ರೆ ತಿಳ್ಕೊಂಡಾಗ. ಸೊ ಇದನ್ನ ಯಾರಾದ್ರೂ ಈಗ ಈ ಒಂದು ಕಾಯಿಲೆಗಳು ಬರದೇ ಇರೋ ಹಾಗೆ ಪ್ರಿವೆನ್ಷನ್ ಅನ್ನು ತಗೋಬೇಕಾದ್ರೆ ಮನೆ ಮದ್ದು ಏನಾದ್ರೂ ಇದೆಯಾ ಇದಕ್ಕೆ, ಮತ್ತು ಏನಾದ್ರೂ ಅವ್ರ ಡಯಟ್ ಅಲ್ಲಿ, ಆಹಾರ ಪದ್ಧತಿಯಲ್ಲಿ ಏನಾದ್ರು ಚೇಂಜಸ್ ಮಾಡಬಹುದಾ? ಮೊದಲನೇದಾಗಿ ನೀವು ಈಗಾಗಲೇ ನಾನು ಹೇಳಿದ ಹಾಗೆ ಕೀಲು ನೋವು ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತದ್ದು. ಇದನ್ನ ನಾವು 60 ವರ್ಷ ದಾಟಿದ ತಕ್ಷಣ ಮೊದಲ ಶತ್ರು ಅಂತಾನೆ ಹೇಳ್ಬೋದು ಕೀಲು ನೋವು. ಸೊ ಇದಕ್ಕೆ ಕಾರಣಗಳು ವಯಸ್ಸಾಗುತ್ತಿದ್ದಂತೆ ದೇಹದಲ್ಲಿ ವಾತದೋಷ ಹೆಚ್ಚಾಗಿ ಮೂಳೆಗಳ ಮಧ್ಯೆ ಇರುವಂತಹ ಒಂದು ಎಣ್ಣಿನಂಶ ಕಡಿಮೆಯಾಗಿ ಕಾರ್ಟಿಲೇಜ್ ಸವಿದು ಹೋಗಿ ಅತಿಯಾದ ಓಡಾಟ ಅಥವಾ ತೂಕ ಹೆಚ್ಚಿರುವಂತದ್ದು ಇದಕ್ಕೆ ಮುಖ್ಯ ಕಾರಣ. ಇನ್ನು ಇದರ ಲಕ್ಷಣಗಳು ಅಂತಂದ್ರೆ ಮೊಣಕಾಲು, ಸೊಂಟ ಅಥವಾ ಬೆನ್ನಿನಲ್ಲಿ ತೀವ್ರ ನೋವು ಆಗಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಕೀಲುಗಳು ಗಟ್ಟಿಯಾಗಿ ಇರುವಂತದ್ದು ಮತ್ತು ಕುಳಿತು ಏಳಿಕೆ ಆಗದೆ ಇರುವಂತದ್ದು, ಇಂತಹ ಒಂದು ಸಮಸ್ಯೆಗಳು. ಮತ್ತೆ ಕಟ್ ಕಟ್ ಅನ್ನುವಂತಹ ಶಬ್ದಗಳನ್ನ ನಾವು ಕೇಳಿಸ್ಕೋಬಹುದು. ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ನಾವು ಸ್ನೇಹನ ಮತ್ತು ಸ್ವೇದನ ಹಾಗೆ ಬಸ್ತಿ ಅನ್ನುವಂತಹ ಒಂದು ಚಿಕಿತ್ಸೆಯನ್ನ ನೀಡಬಹುದು. ಇನ್ನು ಮನೆ ಮದ್ದು ಏನ್ ಮಾಡ್ಕೋಬಹುದು ಅಂತಂದ್ರೆ, ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು 1 ಚಮಚ ಬಿಳಿ ಎಳ್ಳನ್ನ ಚೆನ್ನಾಗಿ ಅಗೆದು ತಿನ್ಬೇಕು. ಯಾಕೆ ಬಿಳಿ ಎಳ್ಳನ್ನೇ ನಾವು ಆಯ್ಕೆ ಮಾಡ್ಕೋಬೇಕಂತಂದ್ರೆ, ಇದರಲ್ಲಿ ನೈಸರ್ಗಿಕವಾಗಿ ಕ್ಯಾಲ್ಸಿಯಂ ಹೇರಳವಾಗಿ ಸಿಗುತ್ತದೆ. ಸೊ ಈಗ ನಮ್ಮ ಲಕ್ಷಣಗಳಿಗೆ ಕ್ಯಾಲ್ಸಿಯಂನ ಅಗತ್ಯವಿರುವುದರಿಂದ ನಾವು ಮನೆ ಮದ್ದಾಗಿ ಈ ಎಳ್ಳನ್ನ ತಿನ್ಬಹುದು. ಬಿಳಿ ಎಳ್ಳನ್ನ ನಾವು ಪ್ರತಿದಿನ ತಿನ್ನುವಂತದ್ದು. ಅಷ್ಟೇ ಅಲ್ಲದೆ ನೋವಿರುವ ಕೀಲುಗಳಿಗೆ ನಾವು ಉಗುರು ಬೆಚ್ಚಗಿನ ಮಹಾನಾರಾಯಣ ತೈಲವನ್ನ ಹಚ್ಚಿ ಬಿಸಿ ನೀರಿನ ಶಾಖವನ್ನು ಸಹ ಕೊಡಬಹುದು. ಇನ್ನು ನಾವು ಹಾಲು ಅಂತ ಏನ್ ಕರಿತೀವಿ, ಇದನ್ನ ನಾವು ಸಂಪೂರ್ಣ ಆಹಾರ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಎಲ್ಲ ತರಹದ ಜೀವಕಾಂಶಗಳು ಮತ್ತು ಪೋಷಕಾಂಶಗಳು ಇರುವುದರಿಂದ ಪ್ರತಿ ರಾತ್ರಿ 1 ಲೋಟ ಹಾಲನ್ನು ಕುಡಿಯುವುದರಿಂದ ನಾವು ಈ ಒಂದು ಸಮಸ್ಯೆಗಳನ್ನ ತಡೆಗಟ್ಟಬಹುದು. ಅಂದ್ರೆ ಹಾಲ್ ಅಂದ್ರೆ ಪರ್ಟಿಕ್ಯುಲರ್ ಹಸುವಿನ ಹಾಲ ಅಥವಾ ಆಕಳ ಹಾಲನ್ನ ನೀವು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದ್ರೆ ನೀವು ಎಮ್ಮೆ ಹಾಲನ್ನು ಸಹ ಯೂಸ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಇನ್ನು ಸರ್ವೇ ಸಾಮಾನ್ಯವಾಗಿ ನೋಡುವಂತದ್ದು ಮಧುಮೇಹ ಅಂದ್ರೆ ಡಯಾಬಿಟೀಸ್ ಅಂತ ನಾವೇನ್ ಕರಿತೀವಿ. ಇದು ವೃದ್ಧಾಪ್ಯದಲ್ಲಿ ಯಾಕೆ ಇಷ್ಟು ತೀವ್ರತೆಯನ್ನ ಪಡೆದುಕೊಳ್ಳುತ್ತದೆ ಅಂತಂದ್ರೆ, ನಮ್ದು ವಯಸ್ಸಾದಂತೆ ಏನಾಗುತ್ತೆ, ದೇಹದ ಚಯಾಪಚಯ ಕ್ರಿಯೆ ಅಂತಂದ್ರೆ ಮೆಟಬಾಲಿಸಮ್ ಏನಾಗುತ್ತೆ, ಮಂದವಾಗುತ್ತಾ ಹೋಗುತ್ತೆ. ಇನ್ನು ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗುತ್ತದೆ. ಸೊ ಈ ಸಂದರ್ಭದಲ್ಲಿ ನಾವು ಅತಿ ಹೆಚ್ಚಿನ ಸಿಹಿ ಪದಾರ್ಥಗಳಾಗಿರ್ಬೋದು ಅಥವಾ ಕರಿದ ಪದಾರ್ಥಗಳ ಸೇವನೆ ಆಗಿರ್ಬೋದು ಅಥವಾ ದೈಹಿಕ ಶ್ರಮ ಇಲ್ಲದೆ ಇರುವಂತದ್ದು, ಇದಕ್ಕೆಲ್ಲ ಡಯಾಬಿಟೀಸ್ ಬರ್ಲಿಕ್ಕೆ ಕಾರಣ ಆಗುತ್ತೆ. ಇನ್ನು ಇದರ ಲಕ್ಷಣ ಅಂತಂದ್ರೆ ಅತಿಯಾದ ಆಯಾಸ ಆಗುವಂತದ್ದು, ಪದೇ ಪದೇ ಮೂತ್ರ ವಿಸರ್ಜನೆ, ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ಮೂತ್ರ ವಿಸರ್ಜನೆಗೆ ಹೋಗುವಂತದ್ದು, ಅತಿಯಾದ ಹಸಿವು ಅಥವಾ ಅತಿಯಾದ ಬಾಯಾರಿಕೆ ಆಗುವಂತದ್ದು, ಮತ್ತು ಸಣ್ಣ ಗಾಯಗಳ ಏನಾದ್ರೂ ಆಯ್ತು ಅಂತಂದ್ರೆ ಅವು ಬೇಗನೆ ಮಾಯವಾಗುವುದಿಲ್ಲ, ಅಂದ್ರೆ ಬೇಗನೆ ಒಣಗದೆ ಇರುವಂತದ್ದು. ಇಂತಹ ಒಂದು ಲಕ್ಷಣಗಳನ್ನ ನಾವು ಈ ಪ್ರಮೇಹದಲ್ಲಿ ಕಾಣ್ತೀವಿ. ಇನ್ನು ಇದಕ್ಕೆ ಆಯುರ್ವೇದ ಚಿಕಿತ್ಸೆಯಲ್ಲಿ ನಾವು ಶೋಧನ ಅಂತ ಹೇಳಿ ಚಿಕಿತ್ಸೆಯನ್ನ ಕೊಡಬಹುದು. ಇನ್ನು ಮನೆ ಮದ್ದು ಅಂತಂದ್ರೆ, ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು 1 ಅರ್ಧ ಚಮಚದಷ್ಟು ಈ ಮೆಂತೆ ಪುಡಿಯನ್ನ ಮತ್ತು 1/4 ಚಮಚದಷ್ಟು ಅರಿಶಿನ
ಪುಡಿಯನ್ನ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಕುಡಿಯುವುದರಿಂದ ಮತ್ತು ನೀವು ನೋಡಿರ್ಬೋದು ನುಗ್ಗೆಕಾಯಿ ಆಗಿರ್ಬೋದು ಅಥವಾ ಹಾಗಲಕಾಯಿ ಆಗಿರ್ಬೋದು, ಇವುಗಳ ಒಂದು ಜ್ಯೂಸ್ ಅನ್ನ ನಾವು ಕುಡಿಯೋದ್ರಿಂದ ಇದು ನಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟ್ ಅಂತಂದ್ರೆ ರಕ್ತದೊತ್ತಡ ಅಂದ್ರೆ BP. ಈ ಬ್ಲಡ್ ಪ್ರೆಷರ್ ಅಂತಂದ್ರೆ ನಮ್ಮ ವಯಸ್ಸಾದಂತೆ ರಕ್ತನಾಳಗಳು ಸ್ಥಿತಿಸ್ಥಾಪಕತ್ವ ಅಂದ್ರೆ ಇಲಾಸ್ಟಿಸಿಟಿಯನ್ನ ಕಳೆದುಕೊಂಡು ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಮಾನಸಿಕವಾಗಿ ಆತಂಕ, ಆಮೇಲೆ ಅತಿಯಾದ ಉಪ್ಪಿನ ಬಳಕೆ, ನಿದ್ರೆ ಇಲ್ಲದಿರುವುದು, ಇವು ಕೂಡ BP ಹೆಚ್ಚು ಮಾಡ್ಲಿಕ್ಕೆ ಒಂದಿಷ್ಟು ಕಾರಣಗಳು. ಇನ್ನಿದರ ಲಕ್ಷಣಗಳು ಅಂತಂದ್ರೆ ತಲೆಯ ಹಿಂಭಾಗದಲ್ಲಿ ನೋವು ಆಗಿರ್ಬೋದು ಅಥವಾ ತಲೆ ತಿರುಗುವಂತ ಆಗಿರ್ಬೋದು, ಆಮೇಲೆ ಎದೆ ಬಡಿತ ಜಾಸ್ತಿ ಆಗುವಂತದ್ದು ಮತ್ತು ಸಣ್ಣ ವಿಷಯಕ್ಕೂ ಅತಿಯಾದ ಕೋಪ ಮತ್ತು ಆತಂಕ ಬರುವಂತದ್ದು, ಇಂತಹ ಒಂದು ಲಕ್ಷಣಗಳನ್ನ ನಾವು ಈ ರಕ್ತದೊತ್ತಡದಲ್ಲಿ ನೋಡಬಹುದು. ಇನ್ನು ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ನರಮಂಡಲವನ್ನ ಶಾಂತಗೊಳಿಸಲು ನಾನು ಈಗಾಗಲೇ ಹೇಳಿರುವ ಹಾಗೆ ಶಿರೋಧಾರವನ್ನ ನಾವು ಚಿಕಿತ್ಸೆ ನೀಡುವುದರ ಮೂಲಕ ಇದನ್ನ ತಡೆಗಟ್ಟಬಹುದು. ಆಮೇಲೆ ಮನೆ ಬಂದು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಉಪ್ಪಿನ ಅಂಶ ಇರುವಂತಹ ಪದಾರ್ಥಗಳನ್ನ ನಾವು ಕಡಿಮೆ ಮಾಡಲೇಬೇಕು. ಯಾಕಂದ್ರೆ ಉಪ್ಪಿನ ಅಂಶ ಇರೋ ಪದಾರ್ಥಗಳಿಂದಲೇ ನಾವು BP ಹೆಚ್ಚಾಗಿ ಕಾಣಬಹುದು. ಸೊ ಅದನ್ನ ನಾವು ಕಡಿಮೆ ಮಾಡುವಂತದ್ದು. ಆಮೇಲೆ ಪ್ರತಿದಿನ ಬೆಳಿಗ್ಗೆ 1 ಎಸಳು ಬೆಳ್ಳುಳ್ಳಿಯನ್ನ ಅದನ್ನ ಜಜ್ಜಿ ನೀರಿನೊಂದಿಗೆ ಸೇವಿಸುವಂತದ್ದು. ಇದನ್ನ ನಾವು ಮಾಡುವುದರಿಂದ ರಕ್ತನಾಳ ಶುದ್ಧಿ ಆಗುವುದರಿಂದ ರಕ್ತದೊತ್ತಡ ಪ್ರಮಾಣವನ್ನ ನಾವು ಕಡಿಮೆ ಮಾಡಬಹುದು. ಇನ್ನು 4ನೇದಾಗಿ ಹೃದ್ರೋಗ ಅಂದ್ರೆ ಸರ್ವೇ ಸಾಮಾನ್ಯವಾಗಿ BP ಮತ್ತು ಶುಗರ್ ಇರುವವರಿಗೆ ಈ ಹೃದ್ರೋಗ ಬರುವ ಅಪಾಯ ಹೆಚ್ಚಾಗಿ ಕಂಡು ಬರುತ್ತದೆ. ಅಂದ್ರೆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಅನ್ನುವಂತ ಒಂದು ಏನ್ ಅಂಶ ಇರುತ್ತೆ, ಅದರಿಂದ ಏನಾಗುತ್ತೆ, ಅದು ಬ್ಲಾಕ್ ಅಂದ್ರೆ ಸ್ಥಗಿತ ಮಾಡುವುದರಿಂದ ರಕ್ತ ಸಂಚಾರವನ್ನ ಅದು ಕಡಿಮೆ ಮಾಡುತ್ತದೆ. ಇದಕ್ಕೆ ಇನ್ನೂ ಅನೇಕ ಕಾರಣಗಳು ಅಂತಂದ್ರೆ ಅತಿಯಾದ ಚಿಂತೆ ಆಗಿರ್ಬೋದು, ಶೋಕ ಆಗಿರ್ಬೋದು, ಆಮೇಲೆ ಜಿಡ್ಡಿನ ಆಹಾರಗಳನ್ನ ಜಾಸ್ತಿ ತೆಗೆದುಕೊಳ್ಳುವಂಥದ್ದು. ಆಮೇಲೆ ಇದರ ಲಕ್ಷಣಗಳು ಅಂತಂದ್ರೆ ಎದೆಯ ಮಧ್ಯಭಾಗದಲ್ಲಿ ಅಥವಾ ಭಾರ ಅಥವಾ ಒತ್ತಡದ ಅನುಭವ, ಯಾರೋ ನಮ್ಮ ಮೇಲೆ ಬಂದು ಕೂತಿರುವಂತಹ ಅನುಭವ ಆಗುವಂಥದ್ದು. ಆಮೇಲೆ ಎಡಗೈ ಅಥವಾ ದವಡೆಗೆ ನೋವು ಹರಡುವಂಥದ್ದು. ಆಮೇಲೆ ಸಣ್ಣಗೆ ನಡೆದರೂ ಅತಿಯಾದ ಉಸಿರಾಟದ ತೊಂದರೆ ಆಗುವಂಥದ್ದು ಅಥವಾ ಬೆವರುವಿಕೆ, ಇಂತಹ ಒಂದು ಲಕ್ಷಣಗಳನ್ನ ನಾವು ಇದರಲ್ಲಿ ನೋಡಬಹುದು. ಇನ್ನು ಇದಕ್ಕೆ ಮನೆ ಮದ್ದು ಅಂತಂದ್ರೆ ದಿನ ನಾವು ಅಡಿಗೆಯಲ್ಲಿ ಹಸುವಿನ ಶುದ್ಧ ತುಪ್ಪವನ್ನ ಮಿತವಾಗಿ ಬಳಸುವಂಥದ್ದು. ಅಂದ್ರೆ ಈಗ ರಿಫೈನ್ಡ್ ಎಣ್ಣೆಯನ್ನ ನಾವು ಯೂಸ್ ಮಾಡ್ತೀವಿ, ಅದನ್ನ ಸ್ವಲ್ಪ ಸಂಪೂರ್ಣವಾಗಿ ನಿಲ್ಲಿಸಿ ಇಂಥ ಒಂದು ಶುದ್ಧ ತುಪ್ಪವನ್ನ ನಾವು ಹಿತಮಿತವಾಗಿ ಬಳಸುವುದರಿಂದ ಈ ಒಂದು ಹೃದಯದ ಕಾಯಿಲೆಗಳಿಗೆ ನಾವು ಸರಿಯಾದ ಪ್ರಮಾಣದಲ್ಲಿ ಚಿಕಿತ್ಸೆಯನ್ನ ನೀಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಅದು ಮರೆವಿನ ಕಾಯಿಲೆ. ಈ ಮರೆವಿನ ಕಾಯಿಲೆ ಇದಕ್ಕೆ ಮೇನ್ ಕಾರಣ ಅಂದ್ರೆ ಏನಂತಂದ್ರೆ ಮೆದುಳಿನ ಜೀವಕೋಶಗಳು ವಯಸ್ಸಾದಂತೆ ಕ್ಷೀಣಿಸ್ತಾ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೆದುಳಿನಲ್ಲಿ ನಾವು ತರ್ಪಕ ಕಫ ಮತ್ತು ಪ್ರಾಣವಾಯುವಿನ ಸಮತೋಲನ ತಪ್ಪಿತು ಅಂತಂದ್ರೆ ನಮ್ಗೆ ಸ್ಮೃತಿ ಭ್ರಂಶ ಅಂತ ಏನ್ ಕರಿತೀವಿ ಅದು ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಏನಂತಂದ್ರೆ ಮೆದುಳಿಗೆ ಪೋಷಣೆ ನೀಡುವಂತಹ ಮೇಧ್ಯ ರಸಾಯನ ಔಷಧಿಗಳನ್ನ ನಾವು ನೀಡುತ್ತೇವೆ. ಲೈಕ್ ಬ್ರಾಹ್ಮಿ ಘೃತ ಆಗಿರ್ಬೋದು, ಶಂಖಪುಷ್ಪಿ ಆಗಿರ್ಬೋದು, ಅಥವಾ ನಾಸಿಕ ಅಂತಂದ್ರೆ ಮೂಗಿನ ಮೂಲಕ ಔಷಧಿಯ ತೈಲ ಅಥವಾ ಕಷಾಯವನ್ನ ನಾವು ಹಾಕುವುದರಿಂದ ಇಂತಹ ಒಂದು ಮರವಿನ ಕಾಯಿಲೆಯನ್ನ ನಾವು ತಡೆಗಟ್ಟಬಹುದು. ಇನ್ನು ಮನೆ ಮದ್ದು ಏನ್ ಮಾಡಬಹುದು ಅಂತಂದ್ರೆ ರಾತ್ರಿ 5 ಬಾದಾಮಿ ಆಗಿರ್ಬೋದು ಅಥವಾ 2 ಅಕ್ರೋಟ್ ಆಗಿರ್ಬೋದು, ಅದನ್ನ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಅದರ ಸಿಪ್ಪೆಯನ್ನ ಸಿಲಿದು ಖಾಲಿ ಹೊಟ್ಟೆಯಲ್ಲಿ ಅದನ್ನ ಚೆನ್ನಾಗಿ ಅಗಿದು ತಿನ್ನುವುದರಿಂದ ಮತ್ತು ದಿನ 1 ಚಮಚ ಬ್ರಾಹ್ಮಿ ಚೂರ್ಣವನ್ನ ನಾವು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಮರವಿನ ಕಾಯಿಲೆಯನ್ನ ತಡೆಗಟ್ಟಬಹುದು. ಇನ್ನು ಸರ್ವೇ ಸಾಮಾನ್ಯವಾಗಿ ಕಾಣಿಸುವಂತದ್ದು ನಿದ್ರಾನಾಶ ಅಂತಂದ್ರೆ ರಾತ್ರಿ ನಿದ್ರೆ ಇಲ್ಲದಿರುವುದು. ದೇಹದಲ್ಲಿ ವಾತ ಮತ್ತು ಪಿತ್ತ ದೋಷ ಹೆಚ್ಚಾಯ್ತು ಅಂತಂದ್ರೆ ಮನಸ್ಸು ಚಂಚಲ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಗಲು ನಿದ್ದೆ ಮಾಡುವಂಥದ್ದು, ಅತಿಯಾದ ಆಲೋಚನೆ ಮಾಡುವಂಥದ್ದು ಮತ್ತು ಈ ಚಹಾ ಕಾಫಿಯನ್ನ ಜಾಸ್ತಿಯಾಗಿ ಕುಡಿಯುವುದರಿಂದ ರಾತ್ರಿ ನಿದ್ದೆ ಸರಿಯಾಗಿ ಹತ್ತುವುದಿಲ್ಲ. ಸೊ ಇದರ ಲಕ್ಷಣ ಅಂತಂದ್ರೆ ರಾತ್ರಿ ಎಷ್ಟು ಹೊತ್ತಾದರೂ ನಿದ್ರೆ ಬಾರದಿರುವುದು, ಮಧ್ಯರಾತ್ರಿ ನಿದ್ದೆ ಕೆಟ್ರೆ ಮತ್ತೆ ಬಾರದಿರುವಂಥದ್ದು, ಬೆಳಗ್ಗೆ ಎದ್ದಾಗ ತಲೆ ಭಾರ ಆಗುವಂಥದ್ದು ಮತ್ತು ಆಯಾಸವಾಗುವಂಥದ್ದು. ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಚಿಕಿತ್ಸೆ ಅಂದ್ರೆ ನರಗಳನ್ನ ಶಾಂತಗೊಳಿಸಲು ನಾವು ಮುರ್ನಿ ತೈಲ ಅಂತ ಹೇಳಿ ಕರಿತೀವಿ. ಮುರ್ನಿ ತೈಲ ಅಂತಂದ್ರೆ ತಲೆಗೆ ಎಣ್ಣೆಯನ್ನ ಹಚ್ಚುವಂಥದ್ದು. ಅದನ್ನ ಶಿರೋಧಾರ ಆಗಿರ್ಬೋದು, ಮುರ್ನಿ ತೈಲದಂತಹ ಒಂದಿಷ್ಟು ಚಿಕಿತ್ಸಾ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ನಾವು ಈ ನಿದ್ರಾ ನಾಶದಿಂದ ಹೊರಗೆ ಬರ್ಬೋದು. ಇನ್ನು ಮನೆ ಮದ್ದು ನಾವು ಏನ್ ಮಾಡ್ಕೋಬಹುದು ಅಂತಂದ್ರೆ ಇದು ತುಂಬಾ ಸರಳವಾದ ವಿಧಾನ. ರಾತ್ರಿ ಮಲಗುವ ಮುನ್ನ 2 ಪಾದಗಳ ತಳಭಾಗಕ್ಕೆ ಉಗುರು ಬೆಚ್ಚಗಿನ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪವನ್ನ 5 ನಿಮಿಷ ಹಚ್ಚಿ ಮಸಾಜ್ ಮಾಡುವುದರಿಂದ ಏನಾಗುತ್ತೆ, ಇದು ರಕ್ತ ಸಂಚಾರವನ್ನ ವೃದ್ಧಿಸಿ ನಮಗೆ ಸರಿಯಾದ ಪ್ರಮಾಣದಲ್ಲಿ ನಿದ್ರೆ ಬರುವ ಹಾಗೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಗೆ ಜಾಜಿಕಾಯಿ ಗೊತ್ತಿರ್ಬೋದು. ಈ ಜಾಜಿಕಾಯಿಯನ್ನ 1 ಲೋಟ ಬಿಸಿ ಹಾಲಿಗೆ ಒಂದು ಪಿಂಚ್ ಅಂತ ಏನ್ ಕರಿತೀವಿ ನಾವು, ಅಷ್ಟು ಪುಡಿಯನ್ನ ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿ ನಾವು ರಾತ್ರಿ ಕುಡಿದ್ವಿ ಅಂತಂದ್ರೆ
ವೃದ್ಧಾಪ್ಯರಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಈ ನಿದ್ರಾಹೀನತೆ ಸಮಸ್ಯೆಯನ್ನ ತಡೆಗಟ್ಟಬಹುದು. ಇನ್ನೊಂದು ಇಂಪಾರ್ಟೆಂಟ್ ವೃದ್ಧಾಪ್ಯರಲ್ಲಿ ಕಾಣುವಂತಹ ಸಮಸ್ಯೆ ಅಂತಂದ್ರೆ ಅದು ಮಲಬದ್ಧತೆ. ಅಂತಂದ್ರೆ ವಯಸ್ಸಾದಂತೆ ಏನಾಗುತ್ತೆ, ದೊಡ್ಡ ಕರುಳಿನಲ್ಲಿ ವಾತ ಹೆಚ್ಚಾಗಿ ಕರುಳಿನ ತೇವಾಂಶ ಒಣಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಹಾರದಲ್ಲಿ ನಾರಿನಾಂಶ ಇಲ್ಲದಿರುವಂತದ್ದು ಮತ್ತು ಕಡಿಮೆ ನೀರನ್ನ ಕುಡಿಯುವುದು ಇದಕ್ಕೆ ಮುಖ್ಯ ಕಾರಣ. ಇದರ ಲಕ್ಷಣ ಅಂತಂದ್ರೆ ದಿನವೂ ಮಲ ವಿಸರ್ಜನೆ ಸರಿಯಾಗಿ ಆಗದೆ ಇರುವಂತದ್ದು, ಗಟ್ಟಿಯಾದ ಮಲ, ಆಮೇಲೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ನೋವು ಬರುವಂತಹ ಸಾಧ್ಯತೆಗಳು ಹೆಚ್ಚು. ಇದಕ್ಕೆ ಆಯುರ್ವೇದದಲ್ಲಿ ನಾವು ಅನುಲೋಮನ ಮತ್ತು ಸ್ನೇಹನ ಚಿಕಿತ್ಸೆಯನ್ನ ನೀಡ್ತೀವಿ. ಔಷಧಿಗಳ ತೈಲಗಳ ಮೂಲಕ ನಾವು ಅನುವಾಸನ ಬಸ್ತಿ ಅಂತಹ ಕೂಡ ಚಿಕಿತ್ಸಾ ಕ್ರಮವನ್ನು ಕೂಡ ನೀಡ್ತೀವಿ. ಇನ್ನು ಮನೆ ಮದ್ದು ಅಂತಂದ್ರೆ ರಾತ್ರಿ ಮಲಗುವಾಗ 1 ಚಮಚ ತ್ರಿಫಳ ಚೂರ್ಣ ಅಂತಂದ್ರೆ ಹರಿತಕಿ, ವಿಭಿತಕಿ ಮತ್ತು ಆಮಲಕಿ ಈ ಒಂದು 3 ದ್ರವ್ಯಗಳನ್ನ ಒಳಗೊಂಡಂತಹ ತ್ರಿಫಳ ಚೂರ್ಣವನ್ನ ನಾವು ಬಿಸಿ ನೀರಿನೊಂದಿಗೆ ತೆಗೆದುಕೊಳ್ಬಹುದು. ಅಥವಾ 4 ಒಣ ಅಂಜೂರ ಆಗಿರ್ಬೋದು, 5 ಒಣ ದ್ರಾಕ್ಷಿ ಇವುಗಳನ್ನ ಸಂಜೆ ನೀರಿನಲ್ಲಿ ನೆನೆಸಿಟ್ಟು ರಾತ್ರಿ ಮಲಗುವ ಮುನ್ನ ತಿಂದು ಆ ನೀರನ್ನ ಕುಡಿಯುವುದರಿಂದ ನೆಕ್ಸ್ಟ್ ದಿನ ಅಂದ್ರೆ ಮರುದಿನ ಮಲಬದ್ಧತೆ ನಿವಾರಣೆಯನ್ನ ನಾವು ತಡೆಗಟ್ಟಬಹುದು. ಇನ್ನು ಕಣ್ಣಿನ ಪೊರೆ ಆಗಿರ್ಬೋದು ಅಥವಾ ಕಿವುಡುತನ ಆಗಿರ್ಬೋದು, ಇಂತಹ ಒಂದು ಸಮಸ್ಯೆಗಳು ಕಂಡು ಬಂದಾಗ ಆಯಾ ವೈದ್ಯರನ್ನ ಸಂಪರ್ಕಿಸಿ ಅವರು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆಯೋ ಅಥವಾ ಅವರಿಗೆ ಚಸ್ಮಾ ಅಂದ್ರೆ ಏನ್ ನಾವು ಸ್ಪೆಕ್ಸ್ ಎಲ್ಲ ಏನ್ ಕೊಡ್ತಾರಲ್ಲ ಅದನ್ನು ಸಹ ಅವರು ತೆಗೆದುಕೊಂಡು ಆ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಬಹುದು. ಸೊ ಈಗ ಇದು ಹೇಳಿದೆಲ್ಲ ಮನೆಮದ್ದು ಆಗಿರ್ಬೋದು, ಡಯಟ್ ಚೇಂಜಸ್ ಎಲ್ಲ ಆಗಿರ್ಬೋದು, ಇದನ್ನ ಆಫ್ಟರ್ 40 ಅಥವಾ ಆಫ್ಟರ್ 35 ಮಾಡಬಹುದು. ಅಂದ್ರೆ ಮುಂಚೆಯಿಂದನೂ ಮಾಡಿದ್ರೆ ನಡೀತದಲ್ಲ ಎಲ್ಲ, ಅಂದ್ರೆ ಯುವಕರಿಗೆ ಮುಂದೆ ಫ್ಯೂಚರ್ ಅಲ್ಲಿ ಇದೇನು ತೊಂದರೆಗಳು ಬರದೇ ಇರೋ ಹಾಗೆ. ಹೌದೌದು, ಇದನ್ನ ನಾವು ದಿನಚರ್ಯದಾಗಿ ರೂಢಿಸಿಕೊಳ್ಳಬಹುದು. ಯಾಕಂದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ನಾವು 40ರ ವಯಸ್ಸಿನಲ್ಲಿಯೂ ಕೂಡ BP, ಶುಗರ್, ರಕ್ತದೊತ್ತಡ ಆಗಿರ್ಬೋದು, ಹಾರ್ಟ್ ಕಾಯಿಲೆ ಆಗಿರ್ಬೋದು, ಇಂತ ಒಂದು ಸಮಸ್ಯೆಗಳನ್ನ ಕಾಣ್ತಾ ಇದೀವಿ. ಸೊ ನಾವ್ ಇವಾಗಿಂದನೇ ಪ್ರಿವೆಂಟಿವ್ ಅಂತ ಏನ್ ನಾವು ಕರಿತೀವಿ ಅಂದ್ರೆ ತಡೆಗಟ್ಟುವ ಕ್ರಮವನ್ನ ನಾವು ಈಗಿಂದನೇ ಉಪಯೋಗಿಸ್ತಾ ಹೋದ್ವಿ ಅಂತಂದ್ರೆ ಮುಂದೆ ಅಂತಹ ಸಮಸ್ಯೆಗಳು ಬಾರದೇ ಇರುವಂಗೆ ನಾವು ತಡೆಗಟ್ಟಬಹುದು. ಅದೇ ರೀತಿ ಮ್ಯಾಮ್, ಈಗ ಹಿರಿಯರು ಅಂತ ಅಂದಾಗ ಅವರು ಒಂದು ಮಗು ಅಂತಾನೆ ಹೇಳ್ತಾರೆ. ಸೊ ಈ ಒಂದು ಟೈಮಲ್ಲಿ ಅವರಿಗೆ ಕುಟುಂಬದ ಅಗತ್ಯ ಎಷ್ಟಿರುತ್ತೆ, ಯಾವ ರೀತಿ ಅವರು ನೋಡ್ಕೊಳ್ಬೇಕು ಕುಟುಂಬದವರು ಹಿರಿಯರನ್ನ ಅಥವಾ ವಯೋವೃದ್ಧರನ್ನ ಅನ್ನೋದ್ರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ಬೇಕು. ಖಂಡಿತ, ನೀವು ಅತ್ಯಂತ ಭಾವನಾತ್ಮಕ ಮತ್ತು ಇವತ್ತಿನ ಸಮಾಜಕ್ಕೆ ತುಂಬಾ ಅಗತ್ಯವಿರುವ ಪ್ರಶ್ನೆಯನ್ನ ಕೇಳಿದ್ದೀರಿ. ವೈದ್ಯೆಯಾಗಿ ನಾನು ಒಂದ್ ಮಾತನ್ನ ಹೇಳ್ತೀನಿ, ಕೋಟಿ ರೂಪಾಯಿ ಕೊಟ್ಟು ಖರೀದಿಸುವ ಔಷಧಿಗಳು ಮಾಡದ ಕೆಲಸವನ್ನ ನಮ್ಮ ಹೆತ್ತ ಮಕ್ಕಳಾಗಿರ್ಬೋದು ಅಥವಾ ಮೊಮ್ಮಕ್ಕಳ ಒಂದು ಪ್ರೀತಿಯ ನಗು ಕೂಡ ಮಾಡಿಬಿಡುತ್ತೆ. ಸೊ ವೃದ್ಧಾಪ್ಯದಲ್ಲಿ ಕುಟುಂಬದ ಮಹತ್ವ ತುಂಬಾನೇ ಅಗತ್ಯ. ಯಾಕಂತಂದ್ರೆ ಇವುಗಳನ್ನ ನಾವು ಈ ಒಂದು ಪ್ರಮುಖ ಅಂಶಗಳ ಮೂಲಕ ಅರ್ಥ ಮಾಡಿಕೊಳ್ಬಹುದು. ಅಂದ್ರೆ ಮೊದಲನೇದಾಗಿ ಭಾವನಾತ್ಮಕ ಭದ್ರತೆ ಅಂತಂದ್ರೆ ವಯಸ್ಸಾಗುತ್ತಿದ್ದಂತೆ ಏನಾಗುತ್ತೆ, ಮನುಷ್ಯನಿಗೆ ದೈಹಿಕ ಶಕ್ತಿಗಿಂತ ಮಾನಸಿಕ ಬೆಂಬಲ ಹೆಚ್ಚಾಗಿ ಬೇಕು. ನನ್ನವರು ನನ್ನೊಂದಿಗಿದ್ದಾರೆ, ನನಗೆ ಏನಾದ್ರೂ ಆದ್ರೆ ನೋಡ್ಲಿಕೊಳ್ಳಲು ನನ್ನ ಮಕ್ಕಳಿದ್ದಾರೆ ಎಂಬ ನಂಬಿಕೆ ಹಿರಿಯರಲ್ಲಿ ಅರ್ಧದಷ್ಟು ಕಾಯಿಲೆಗಳನ್ನ ನಾವು ಗುಣಪಡಿಸುತ್ತೆ. ಸೊ ಕುಟುಂಬದ ಜೊತೆಗಿರುವ ವೃದ್ಧರಲ್ಲಿ ಖಿನ್ನತೆ ಮತ್ತು ಒಂಟಿತನ ಕಾಡುವುದು ತುಂಬಾ ಕಡಿಮೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅವರವರ ಭಾವನಾತ್ಮಕ ಯೋಚನೆಗಳಿಗೆ ನಾವು ಸಾಥ್ ಕೊಟ್ವಿ ಅಂತಂದ್ರೆ ನಾವು ಅವರನ್ನ ರೋಗದಿಂದ ಗುಣಮುಕ್ತ ಮಾಡಬಹುದು. ಇನ್ನು ಮನೆಯಲ್ಲಿ ಮಕ್ಕಳು, ಸೊಸೆ ಆಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಹಿರಿಯರೊಂದಿಗೆ ಕುಳಿತು ಒಂದು ದಿನಕ್ಕೆ ಅರ್ಧ ಗಂಟೆ ಮಾತನಾಡಿದ್ರು ಸಾಕು. ಹಿರಿಯರ ದೇಹದಲ್ಲಿ ಸಂತೋಷದ ಹಾರ್ಮೋನ್ಗಳು ಅಂತ ಕರಿತೀವಿ, ಅಂದ್ರೆ ಎಂಡಾರ್ಫಿನ್ಸ್ ಅಂತ ನಾವು ಕರಿತೀವಿ, ಅವುಗಳು ಬಿಡುಗಡೆ ಆಗುತ್ತೆ. ಸೊ ಇವುಗಳು ಬಿಡುಗಡೆ ಆಯ್ತಂತಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸೊ ಇದನ್ನ ನಾವು ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಹಿರಿಯರೊಂದಿಗೆ ಬೆರೆತು ಒಂದು ಅರ್ಧ ಗಂಟೆಯಷ್ಟು ಮಾತನಾಡಿದ್ರು ಸಾಕು. ಇನ್ನು ದೈಹಿಕ ಆರೈಕೆ ಮತ್ತು ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯ. ನಾನು ಮೊದಲೇ ಚರ್ಚಿಸಿದಂತೆ ಹಿರಿಯರಲ್ಲಿ ದೃಷ್ಟಿ ದೋಷ ಆಗಿರ್ಬೋದು, ಮೊಳೆ ಸವೆತ ಆಗಿರ್ಬೋದು ಮತ್ತು ಮರವಿನ ಕಾಯಿಲೆ ಇರುತ್ತದೆ. ಇಂತಹ ಸಮಯದಲ್ಲಿ ಸಮಯಕ್ಕೆ ಸರಿಯಾಗಿ ನಾವು ಮಾತ್ರೆಗಳನ್ನ ಕೊಡಬೇಕು ಅವರಿಗೆ. ಅವರು ಬಾತ್ರೂಮ್ ನಲ್ಲಿ ಜಾರದಂತೆ ನೋಡಿಕೊಳ್ಳುವಂಥದ್ದು, ಪೌಷ್ಟಿಕ ಆಹಾರವನ್ನ ನೀಡುವಂಥದ್ದು, ಇದು ಕೇವಲ ಕುಟುಂಬದಿಂದ ಮಾತ್ರ ಸಾಧ್ಯ. ಇನ್ನು ವೃದ್ಧಾಶ್ರಮಗಳು ಸೌಲಭ್ಯವನ್ನ ನೀಡಬಹುದು, ಆದ್ರೆ ಕುಟುಂಬ ನೀಡುವ ಆಪ್ತತೆಯನ್ನ ವೃದ್ಧಾಶ್ರಮಗಳು ನೀಡಲು ಸಾಧ್ಯವಿಲ್ಲ. ಸೊ ಇನ್ನು ಮೊಮ್ಮಕ್ಕಳೊಂದಿಗಿನ ಬಾಂಧವ್ಯ ಅಂತಂದ್ರೆ ಒಂದು ಸುಂದರವಾದ ಮಾತಿದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿ. ಸೊ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ರೆ ಆ ಮನೆಗೆ ಒಂದು ಸಂಸ್ಕಾರ ಸಿಗುತ್ತೆ. ಮೊಮ್ಮಕ್ಕಳಿಗೆ ಕತೆ ಹೇಳುವುದಾಗಿರ್ಬೋದು, ಸಂಸ್ಕೃತಿ ಕಲಿಸುವುದು ಹಿರಿಯರ ಕೆಲಸವಾದ್ರೆ ಮೊಮ್ಮಕ್ಕಳಿಗೂ ನಿಷ್ಕಲ್ಮಶ ಪ್ರೀತಿ ವೃದ್ಧರಿಗೆ ಮರುಜನ್ಮವನ್ನ ನೀಡಿದಂತಾಗುತ್ತೆ. ಸೊ ಮಕ್ಕಳೊಂದಿಗೆ ಆಟವಾಡುವಾಗ ವೃದ್ಧರು ತಮಗಿರುವ ಕೀಲು ನೋವಾಗಿರ್ಬೋದು, ಮರವಿನ ಕಾಯಿಲೆಯನ್ನು ಸಹ ಮರೆತು ಬಿಡ್ತಾರೆ. ಹೀಗಾಗಿ ಕುಟುಂಬವು ವೃದ್ಧಾಪ್ಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಎಸ್ ಮ್ಯಾಮ್, ಅದೇ ರೀತಿ ಈಗ ನೀವು ಹೇಳಿದ್ರಿ ಯಾವ ರೀತಿ ಕುಟುಂಬ ಮತ್ತು ಕುಟುಂಬದವರು ಎಲ್ಲರೂ ಸಹ ಸೇರಿ ವಯೋವೃದ್ಧರಿಗೆ ಒಂದು ಸಾಥನ್ನು ನೀಡಬೇಕು ಅನ್ನೋದ್ರ ಬಗ್ಗೆ. ಬಟ್ ಈಗಿನ ಒಂದು ಸಮಾಜದಲ್ಲಿ ನೋಡಿದಾಗ ಇದು ಕಡಿಮೆ ಆಗ್ತಾ ಇದೆ ಅಂತ ನನಗೆ ಅನಿಸ್ತದೆ. ಸೊ ಅಂತದ್ರಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಏನು ಇದ್ರ ಬಗ್ಗೆ? ಏನಾದ್ರೂ ನೀವು ಕಂಡಿರುವಂತ ಉದಾಹರಣೆಗಳಾಗಿರ್ಬೋದು, ಏನಾದ್ರೂ ನೀವು ನೋಡುವಂತ ಘಟನೆಗಳದ್ರ ಬಗ್ಗೆ ಶೇರ್ ಮಾಡ್ಕೋಬಹುದಾ? ನಾನು ಒಂದು ಸಣ್ಣ ಕಥೆಯನ್ನ ಹೇಳಿಕೆ ಇಷ್ಟಪಡ್ತೀನಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಕೃಷ್ಣದೇವರಾಯನ ಆಸ್ಥಾನ. ಸೊ ಒಂದು ಕಾಲದಲ್ಲಿ ಏನಾಗಿತ್ತು
ಏನಾಗಿತ್ತಂತಂದ್ರೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಒಬ್ಬ ವಿದೇಶಿ ವ್ಯಾಪಾರಿ ಬಂದಂತೆ. ಅವನು ಬರುವಾಗ ಒಂದು 3 ಅತ್ಯಂತ ಸುಂದರವಾದ ಆಮೇಲೆ ನೋಡ್ಲಿಕ್ಕೆ ಒಂದೇ ತರಹ ಇರುವಂತಹ 3 ಮರದ ಗೊಂಬೆಗಳನ್ನ ತಂದಿದ್ನಂತೆ. ಸೊ ಆ 3 ಗೊಂಬೆಗಳ ಗಾತ್ರ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ತೂಕ ಮತ್ತು ವಿನ್ಯಾಸದಲ್ಲಿ ಯಾವುದೇ ವ್ಯತ್ಯಾಸ ಇರ್ಲಿಲ್ಲ. ಸೊ ಅವನ್ ಏನ್ ಮಾಡಿದ, ವ್ಯಾಪಾರಿ ರಾಜನಿಗೆ ಒಂದು ಸವಾಲು ಹಾಕಿದ್ನಂತೆ. ಏನಂತಂದ್ರೆ, ಮಹಾರಾಜ ನೋಡ್ರಿ, ನಾನು 3 ಗೊಂಬೆಗಳನ್ನ ತಂದೀನಿ. ಇವುಗಳಲ್ಲಿ ಒಂದು ಅತ್ಯಂತ ಕಳಪೆಯ ಗೊಂಬೆ, ಇನ್ನೊಂದು ಮಧ್ಯಮ ದರ್ಜೆಯ ಗೊಂಬೆ, ಮತ್ತೆ ಇನ್ನೊಂದು 3ನೇದು ಅತ್ಯಂತ ಶ್ರೇಷ್ಠ ಗೊಂಬೆ ಮತ್ತು ಅಮೂಲ್ಯವಾದ ಗೊಂಬೆ ಅಂತ ಹೇಳಿದ್ನಂತ. ನಿಮ್ಮ ಆಸ್ಥಾನದೊಳಗ ಯಾರಾದ್ರೂ ಇದರ ವ್ಯತ್ಯಾಸವನ್ನ ಕಂಡು ಹಿಡಿದ್ರೆ ನಾನು ಈ ಗೊಂಬೆಗಳನ್ನ ನಿಮ್ಗೆ ಉಚಿತವಾಗಿ ನೀಡ್ತೀನಿ, ಇಲ್ಲ ಅಂತಂದ್ರೆ ನೀವು ನನಗೆ ಭಾರಿ ಹಣವನ್ನ ನೀಡಬೇಕು ಅಂತ ಹೇಳಿ ವ್ಯಾಪಾರಿ ರಾಜನಿಗೆ ಹೇಳ್ತಾನಂತೆ. ಅವಾಗ ರಾಜನಿಗೆ ಆಶ್ಚರ್ಯವಾಯ್ತಂತೆ. ಅವನಂದಂತೆ ಆಸ್ಥಾನದ ಯುವ ಪಂಡಿತರನ್ನ, ತಜ್ಞರನ್ನ, ಆಮೇಲೆ ಶಿಲ್ಪಿಗಳನ್ನ ಕರೆಸ್ತಾನಂತೆ ಪರೀಕ್ಷೆ ಮಾಡ್ಲಿಕ್ಕೆ. ಅವಾಗ ಅವರು ಪರೀಕ್ಷೆ ಮಾಡಿದಾಗ ಯಾರಿಗೂ 3ರ ನಡುವಿನ ವ್ಯತ್ಯಾಸವನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗ್ಲಿಲ್ಲಂತೆ. ಎಲ್ಲರೂ ಸೋತ್ರಂತೆ. ಇನ್ನು ಕೊನೆಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹಾಸ್ಯ ಕವಿ ತೆನಾಲಿ ರಾಮಕೃಷ್ಣ ಬಂದಂತೆ. ಅವನ್ ಬಂದು, ಮಹಾರಾಜರೇ, ಇದಕ್ಕೆ ನಮ್ಮ ಹಳ್ಳಿ ಒಳಗ ಒಬ್ಬ ಹಿರಿಯ ಜ್ಞಾನಿಯ ಸಹಾಯವನ್ನ ನಾವು ತೆಗೆದುಕೊಳ್ಳೋಣ. ಆಮೇಲೆ ಅವರು ಹೆಂಗೂ ಇಲ್ಲೇನ ಕೆಲಸ ಮಾಡಿ ಹೋದಂತವ್ರು ನಿವೃತ್ತ ವೃದ್ಧ ಮಂತ್ರಿಯನ್ನ ನಾವು ಆಸ್ಥಾನಕ್ಕೆ ಕರೆತರಿಸಿ ಈ ಒಂದು ಪರೀಕ್ಷೆಯನ್ನ ಅವರಿಗೆ ಕೊಡೋಣ ಅಂತ ಹೇಳಿದ್ನಂತೆ. ಅದಕ್ಕೆ ರಾಜನು ಸಹ ಸಮ್ಮತಿ ನೀಡಿದ್ನಂತೆ. ಸೊ ಆ ವೃದ್ಧರ ಆ ಗೊಂಬೆಗಳನ್ನ ಕೈಗೆತ್ಕೊಂಡ್ರಂತ. ತಮ್ಮ ಅನುಭವದ ಕಣ್ಣುಗಳಿಂದ ಸೂಕ್ಷ್ಮವಾಗಿ ಗಮನಿಸಿದ್ರಂತ. ಅವ್ರು ಒಂದೇನ್ ಕೆಲಸ ಮಾಡಿದ್ರಂತ, ಒಂದು ಸಣ್ಣ ತಂತಿಯನ್ನ ತಗೊಂಡ್ ಬಂದಿದ್ರಂತ. ಸೊ ಅವ್ರೇನ್ ಮಾಡಿದ್ರು, ಫಸ್ಟ್ ಮೊದಲನೇ ಗೊಂಬೆಯ ಕಿವಿಯೊಳಗೆ ಹಾಕಿದ್ರಂತ. ಆ ತಂತಿ ಆ ಕಿವಿ ಮೂಲಕ ಹೋಗಿ ಇನ್ನೊಂದು ಕಿವಿಯಿಂದ ಹೊರಗೆ ಬಂತಂತ. ಅವಾಗ ವೃದ್ಧರು ಹೇಳಿದ್ರಂತ, ಮಹಾರಾಜರೇ, ಇದು ಅತ್ಯಂತ ಕಳಪೆ ಗೊಂಬೆ. ಯಾಕಂದ್ರ ಒಂದ್ ಕಿವಿಯಲ್ಲಿ ಕೇಳಿಸಿಕೊಂಡದನ್ನ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡುವಂತಹ ಜವಾಬ್ದಾರಿ ಇಲ್ಲದ ಜನರ ಸಂಕೇತವಾಗಿದೆ, ಅದಕ್ಕೆ ಇದು ಕಳಪೆ ಗೊಂಬೆ ಅಂತ ಹೇಳಿದ್ರಂತ. ಆಮೇಲೆ 2ನೇ ಗೊಂಬೆ ತಗೊಂಡ್ರಂತ. ಆ 2ನೇ ಗೊಂಬೆ ಒಳಗೆ ಮತ್ತೆ ಕಿವಿಯೊಳಗೆ ತಂತಿಯನ್ನ ಹಾಕಿದ್ರಂತ. ಆ ತಂತಿ ಕಿವಿಯ ಮೂಲಕ ಹೋಗಿ ಬಾಯಿಯಿಂದ ಹೊರಗೆ ಬಂತಂತ. ಸೊ ಅವಾಗ ವೃದ್ಧರು ಹೇಳಿದ್ರಂತ, ನೋಡಿ ಮಹಾರಾಜ, ಇದು ಮಧ್ಯಮ ದರ್ಜೆಯ ಗೊಂಬೆ. ಯಾಕಪ್ಪ ಅಂತಂದ್ರೆ ಕಿವಿಯಲ್ಲಿ ಕೇಳಿದ ರಹಸ್ಯವನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳಾರ್ದೆ ತಕ್ಷಣ ಬಾಯಲ್ಲಿ ಎಲ್ಲರಿಗೂ ಹೇಳುವಂತಹ ವಾಚಾಳಿ ಗುಣದ ಸಂಕೇತ, ಅದಕ್ಕೆ ಇದು ಮಧ್ಯಮ ದರ್ಜೆಯ ಗೊಂಬೆ ಅಂತ ಹೇಳಿದ್ರಂತೆ. ಇನ್ನು ಕೊನೆಗೆ 3ನೇ ಗೊಂಬೆಯನ್ನ ತಗೊಂಡ್ರಂತೆ. ಅದರ ಕಿವಿಯೊಳಗು ತಂತಿಯನ್ನ ಹಾಕಿದ್ರಂತೆ. ಅದು ನೇರವಾಗಿ ಗೊಂಬೆಯ ಹೃದಯಕ್ಕೆ ಹೋಯ್ತಂತೆ, ಎಲ್ಲಿಂದನೂ ಹೊರಗೆ ಬರ್ಲಿಲ್ಲ ಅಂತ. ಸೊ ಅದಕ್ಕೆ ವೃದ್ಧರು ಹೆಮ್ಮೆಯಿಂದ ಹೇಳಿದ್ರಂತ, ನೋಡ್ರಿ ಮಹಾರಾಜ, ಇದು ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ಗೊಂಬೆ. ಯಾಕಂದ್ರ ಒಳ್ಳೆಯ ಮತ್ತು ಕೆಟ್ಟ ವಿಷಯಗಳನ್ನ ಕೇಳಿಸಿಕೊಂಡು ಅದು ತನ್ನ ಹೃದಯದಲ್ಲಿ ಇಟ್ಕೊಂಡು ಮೌನವಾಗಿ ಪರಿಪಕ್ವವಾಗಿ ಯೋಚಿಸುವ ಜ್ಞಾನಿ ಜನರ ಸಂಕೇತ ಅಂತ ಹೇಳಿ ನಾವು ಇದನ್ನ ಪರಿಗಣಿಸಬಹುದು ಅಂತ ಹೇಳಿ ಹೇಳಿದ್ರಂತ. ಅವಾಗ ವ್ಯಾಪಾರಿ ತಲೆಬಾಗಿ ಒಪ್ಕೊಂಡಂತ, ನಾನ್ ಸೋತೆ ಅಂತ ಹೇಳಿ ರಾಜನ ಮುಂದೆ ತಲೆಬಾಗಿದ್ನಂತ. ಇನ್ನು ರಾಜನಿಗೆ ಸಂತೋಷ ಆಗಿ, ಇಷ್ಟು ದೊಡ್ಡ ಸವಾಲನ್ನ ನೀವು ಹೇಗೆ ಸುಲಭವಾಗಿ ಗೆದ್ದಿರಿ ಅಂತ ಹೇಳಿ ಆ ವೃದ್ಧ ಮಂತ್ರಿಯನ್ನ ಕೇಳಿದ್ರಂತ. ಅದಕ್ಕೆ ಅವ ಹೇಳಿದಂತ, ಮಹಾರಾಜರೇ, ಇದು ನನ್ನ ಬಿಳಿ ಕೂದಲಿನ ಅನುಭವ. ಜೀವನದಲ್ಲಿ ನಾನು ಇಂತಹ 3 ತರಹದ ವ್ಯಕ್ತಿಗಳನ್ನ ಅಥವಾ ಜನರನ್ನ ನೋಡಿದ್ದೇನೆ ಮತ್ತು ಅವರಿಂದ ಕಲ್ತೇನೆ. ಅದ ನನಗ ಇಲ್ಲಿ ಸಹಾಯ ಆಯ್ತು. ಅದರಿಂದ ನಾನು ಇದು ಯಾವುದು ಮಧ್ಯಮ ದರ್ಜೆ, ಯಾವುದು ಕಳಪೆ, ಯಾವುದು ಉತ್ತಮ ಅನ್ನುವುದನ್ನ ನಾನು ಪತ್ತೆ ಹಚ್ಚಿದೆ. ಇದರ ಮುಖಾಂತರ ನಾವು ಏನ್ ತಿಳ್ಕೊಬಹುದು ಅಂತಂದ್ರೆ, ಇದು ಹಿರಿಯರ ಶಕ್ತಿ. ಯುವಕರಲ್ಲಿ ನಾವು ವೇಗ ಇರ್ಬೋದು, ಉತ್ಸಾಹ ಇರ್ಬೋದು, ಆದ್ರೆ ಹಿರಿಯರಲ್ಲಿ ವಿವೇಕ ಇರುತ್ತೆ. ಸೊ ವೇಗಕ್ಕಿಂತ ವಿವೇಕವೇ ಜೀವನದ ದಾರಿಯನ್ನ ಸುಗಮವಾಗಿ ಗೊಳಿಸುವುದು ಅಂತ ಹೇಳಿ ನಾವು ಈ ಕಥೆಯಿಂದ ತಿಳಿದುಕೊಳ್ಬಹುದು. ಎಸ್ ಮ್ಯಾಮ್, ಡೆಫಿನೆಟ್ಲಿ. ಯಾಕಂತಂದ್ರೆ ಈ ಕತೆ ಮೂಲಕ ಒಂದು ಯುವಕರಲ್ಲಿ ಒಂದು ವೇಗನ ಕಾಣಬಹುದು, ಅದರಲ್ಲಿ ಹುಮ್ಮಸ್ಸನ್ನ ಕಾಣಬಹುದು. ಆದ್ರೆ ಹಿರಿಯರ ಅವರ ಜೀವನ ಅನುಭವ ಬಹಳ ಮುಖ್ಯ. ಇವೆರಡು ಕೂಡಿ ನಡೆದಾಗ ಜೀವನ ಇನ್ನೂ ಒಂದು ಸುಗಮವಾಗಿ ಸಾಗ್ತದೆ ಅಂತ ಹೇಳಿದ್ರಿ. ಸೊ ಅದೇ ರೀತಿ ಈಗ ಕೊನೆಯದಾಗಿ ನಮ್ಮ ಸಂದರ್ಶನದ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ. ಈಗಿನ ಒಂದು ಯುವ ಪೀಳಿಗೆಗೆ ಹಾಗೂ ಅವರ ಅಜ್ಜ ಅಜ್ಜಿ ಆಗಿರ್ಬೋದು, ಅವರ ಹಿರಿಯರಾಗಿರ್ಬೋದು, ಅಥವಾ ಈಗ ಯಾರಾದ್ರೂ ಮನೆಯಲ್ಲಿ ಇರುವಂತ ಹಿರಿಯರು, ಅವರಿಗೆ ಏನು ಒಂದು ಸಂದೇಶವನ್ನ ನೀಡ್ತೀರಿ ಕೊನೆಯದಾಗಿ? ನಾನು ಯುವ ಪೀಳಿಗೆಗೆ ನನ್ನ ಸಂದೇಶ ಇಷ್ಟೇ, ಮೊಬೈಲ್ ಸ್ಕ್ರೀನ್ ನೋಡುವುದನ್ನ ಸ್ವಲ್ಪ ಕಡಿಮೆ ಮಾಡ್ರಿ. ದಿನಕ್ಕೊಂದು ಅರ್ಧ ಗಂಟೆ ಆದ್ರೂ ನಿಮ್ ಮನೆಯಲ್ಲಿರುವ ಅಜ್ಜ ಅಜ್ಜಿಯ ಜೊತೆ ಸ್ವಲ್ಪ ಪಕ್ಕ ಕೂತ್ಕೊಂಡು ಮಾತನಾಡಿ. ಸೊ ಅವ್ರು ನಿಮ್ಮಿಂದ ಹಣವನ್ನ ಬಯಸುವುದಿಲ್ಲ, ಕೇವಲ ಒಂದು ನಿಮ್ಮ 5 ನಿಮಿಷದ ಪ್ರೀತಿಯ ಮಾತುಗಳನ್ನ ಅವರು ಬಯಸ್ತಾರೆ ಅಂತ ನಾನು ಯುವಕರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಹಿರಿಯರಲ್ಲಿ ನನ್ನ ವಿನಂತಿ ಏನಂತಂದ್ರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಸೊ ದಿನವೂ ಲಘು ವ್ಯಾಯಾಮ ಮಾಡಿ, ಧನಾತ್ಮಕವಾಗಿ ಯೋಚನೆಯನ್ನ ಮಾಡಿ, ಆಮೇಲೆ ಒಂದು ಸುಂದರ ಪ್ರಾರ್ಥನೆಯೊಂದಿಗೆ ನಾನು ನನ್ನ ಸಂದರ್ಶನವನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಪಶ್ಚಿಮ ಶರದಃ ಶತಂ ಜೀವೇಮ ಶರದಃ ಶತಂ ಶೃಣುಯಾಮ ಶರದಃ ಶತಂ ಅಂತಂದ್ರೆ, ನಾವು 100 ಶರತ್ ಕಾಲಗಳನ್ನ ಉತ್ತಮ ದೃಷ್ಟಿಯಿಂದ ನೋಡುವಂತಾಗ್ಲಿ, 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕುವಂತಾಗ್ಲಿ, ಮತ್ತು 100 ವರ್ಷಗಳ ಕಾಲ ಉತ್ತಮ ವಿಷಯಗಳನ್ನ ಕೇಳಿಸಿಕೊಳ್ಳುವಂತಾಗ್ಲಿ ಅಂತ ಹೇಳ್ತಾ, ವೃದ್ಧಾಪ್ಯವು ಜೀವನದ ಅಂತ್ಯವಲ್ಲ, ಅದು ಜೀವನದ ಅತ್ಯಂತ ಸುಂದರವಾದ ಮುಸ್ಸಂಜೆ. ಅದನ್ನ ನಾವು ಪ್ರೀತಿಯಿಂದ ಆಸ್ವಾದಿಸೋಣ, ಗೌರವಿಸೋಣ ಅಂತ ಹೇಳಿ ನನ್ನ ಸಂದರ್ಶನವನ್ನ ಮುಗಿಸ್ತೀನಿ. ಎಸ್ ಮ್ಯಾಮ್, ಇದುವರೆಗೂ ನಮ್ಮ ಜೊತೆಗೆ, ನಮ್ಮೂರ ಬಾನುಲಿ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯ
ಸಮಯವನ್ನು ಕಳೆದಿದ್ದಕ್ಕೆ ನಿಮಗೂ ಸಹ ತುಂಬ ಧನ್ಯವಾದಗಳು. ಸ್ನೇಹಿತರೆ, ಕೇಳಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಎಲ್ಲಾನು ಗೂಗಲ್ ಇಂದ ಸಿಗೋದಿಲ್ಲ, ನಮ್ಮ ಹಿರಿಯರಿಂದ ಅಜ್ಜ ಅಜ್ಜಿಯಿಂದ ಕಲಿಬೇಕು ಅಂತ ನಾವು ಕೇಳ್ಪಟ್ಟಿದೀವಿ. ಸೊ ಅಜ್ಜ ಅಜ್ಜಿ ಜೋಡಿ ಒಂದು ಸಮಯವನ್ನ ಕಳೆದಾಗ ಅವರ ಅನುಭವದ ಜೊತೆಗೆ ನಿಮ್ಮ ಒಂದು ಈ ಒಂದು ಆಧುನಿಕತೆ ಮಿಕ್ಸ್ ಆದಾಗ ನಿಮ್ಮ ಜೀವನದ ಯಶಸ್ಸು ಕಾಣಲಿಕ್ಕೆ ಇದು ಸಹಾಯ ಆಗ್ತದೆ. ಮತ್ತೊಂದು ಇದೇ ರೀತಿಯ ಹೊಸ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.